ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಅಕ್ಷತಾ. ಸರ್ಕಾರಿ ಇಲಾಖೆಗಳು ಜನಸಾಮಾನ್ಯರಿಗೆ ಎಷ್ಟರ ಮಟ್ಟಿಗೆ ಸಹಕಾರಿ ಆಗಿವೆ, ಅದರಲ್ಲೂ ಎಸ್ಕಾಂಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕ, ಜನತೆಯ ಸೇವೆ ಜನಾರ್ದನನ ಸೇವೆ ಅಂತ ಬರೀ ಭಾಷಣ ಮಾಡಿದ್ರೆ ಆಯ್ತಾ? ಜನಸೇವೆಗೆ ಸದಾ ಸಿದ್ಧರಿರಬೇಕಾದಂತಹ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಿದ್ದು ಸುಮ್ಮನೆ ಕೂಡಲು ಆಗತ್ತಾ? ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಏನಾದ್ರೂ ಸಿಗುತ್ತಾ? ಅಧಿಕಾರಿಗಳೇ ಮನಸ್ಸಿಗೆ ಬಂದಂಗೆ ಸರ್ಕಾರಿ ಹಣ ಲೂಟಿ ಮಾಡಿದ್ರೆ ಎಷ್ಟು ಸರಿ? ಅವರಿಗೆ ಅವರ ತಪ್ಪು ಎತ್ತಿ ತೋರಿಸಿದ್ರೆ ಏನಾದ್ರೂ ಈ ಅವ್ಯವಹಾರ ಭ್ರಷ್ಟತನ ಕಮ್ಮಿ ಆಗತ್ತಾ? ಈ ಅಧಿಕಾರಿಗಳಿಗೆ ರಾಜಕೀಯ ಸಪೋರ್ಟ್ ಇರುತ್ತಾ? ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಇವತ್ತು ನಾನು ಅಂತ ಹೇಳಿದ್ರೆ, ಬೆಸ್ಕಾಂನಲ್ಲಿ ಆಗಿರುವಂತಹ ಹಗರಣದ ಕುರಿತು ವಕೀಲ ಶಶಿಕುಮಾರ್ ಪಶ್ಚಿಮ ವೃತ್ತ ಬಸವೇಶ್ವರ ನಗರದ ಅಧೀಕ್ಷಕ ಇಂಜಿನಿಯರ್ ಬೆಸ್ಕಾಂ ಇವರಿಗೆ ಎಇಇ ಆಶಾ ಎಂ ಮಾಡಿರುವಂತಹ ಹಗರಣದ ಕುರಿತು ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನಿದೆ ನೋಡಿ. ಈ ದಿನಾಂಕ 25/3/2021 ಅಲ್ಲಿಂದ ಹಿಡಿದು ಈ ಜುಲೈ 1, 2024 ಅವಧಿಯಲ್ಲಿ N1 ಉಪವಿಭಾಗದ ಮಾಜಿ ಎಇಇ ಆಶಾ ಎಂ ರವರ ಭ್ರಷ್ಟಾಚಾರದ ಹಗರಣಗಳ ವಿರುದ್ಧ ತನಿಖೆ ಮಾಡುವ ಬಗ್ಗೆ ಈ ಪತ್ರ ಅಂತ ಹೇಳಿ ಬರೆದಿದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ N1 ಉಪವಿಭಾಗದ ಹಳೆಯ ಎಇಇ ಅಥವಾ ಮಾಜಿ ಎಇಇ ಆಶಾ ಎಂ ರವರು 21 ಅಂದ್ರೆ 2021ರಿಂದ 2024 ಜುಲೈ 1 ತನಕ N1 ಉಪವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಾರೆ. ಈ ಅವಧಿಯಲ್ಲಿ ಅವರು ಮಾಡಿರುವ ಹಗರಣಗಳಿಂದ ಇಲಾಖೆಗೆ ಭಾರೀ ನಷ್ಟ ಆಗಿದೆ. ಅವರ ವೈಯಕ್ತಿಕ ಜೇಬಿಗೆ ಹಣ ತುಂಬಿಸಿಕೊಂಡಿದ್ದಾರೆ. ಅವರ ಅವಧಿಯಲ್ಲಿ ಟಿಸಿ ಹಾಕುವ ಕಟ್ಟಡಗಳಿಗೆ ಗ್ರಾಹಕರಿಂದ 6ರಿಂದ 8 ಲಕ್ಷದವರೆಗೆ ಹಣವನ್ನ ಪಡೆದು ಇಲಾಖೆಗೆ ಮೋಸ ಮಾಡಿರ್ತಾರೆ. ಇವರಿಂದ ಕಂಪನಿಗೆ 3 ವರ್ಷಗಳ ಅವಧಿಯಲ್ಲಿ ಸುಮಾರು ಲಕ್ಷಗಟ್ಟಲೆ ಹಣ ಮಾಯವಾಗುತ್ತಿದೆ. ಆ ಹಣದಲ್ಲಿ ಅವರು ಒಂದು ಹೊಸ ಸೈಟ್ ಅನ್ನ ಖರೀದಿ ಮಾಡ್ತಾರೆ. ಆದ್ದರಿಂದ ಅಧೀಕ್ಷಕ ಇಂಜಿನಿಯರ್ ಆದ ತಾವುಗಳು ಅವರ ಅವಧಿಯಲ್ಲಿ ಆಗಿರುವ ಬಿಬಿಸಿ ಕೇಸ್ಗಳು, ವಿದ್ಯುತ್ ಮಂಜೂರಾತಿಯಾಗಿರುವ ಫೈಲ್ಗಳನ್ನ ಕಡ್ಡಾಯವಾಗಿ ಪರಿಶೀಲಿಸಬೇಕು. ಹಾಲಿ N1 ಎಇಇ ಅವರ ಸಮ್ಮುಖದಲ್ಲಿ ಅಥವಾ ಇಇ ರಾಜಾಜಿನಗರ ವಿಭಾಗದ ಇವರ ಸಮ್ಮುಖದಲ್ಲಿ ಅಥವಾ ನೀವೇ ಖುದ್ದು ಹಾಜರಾಗಿ ಪರಿಶೀಲಿಸಿ ನಿಮ್ಮ ಸಮ್ಮುಖದಲ್ಲಿ ತಪಾಸಣೆ ಮಾಡಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಈ ಮೂಲಕ ಕೋರಲಾಗಿದೆ ಅಂತ ಹೇಳಿ ಪತ್ರವನ್ನ ಬರೆದಿತ್ತು. ಈ ಪತ್ರಕ್ಕೆ ನಾವು ಅಂದ್ರೆ ಅವರ ಹೈಯರ್ ಆಫೀಸರ್ಗೆ ಕಾಲ್ ಮಾಡಿ ಕೇಳೋಣ, ಏನಾಗಿದೆ ಪ್ರಾಬ್ಲಮ್, ಮುಂದಿನ ಕ್ರಮ ಏನು ಜರುಗಿಸಿದ್ರಿ ನೀವು ಅಂತ ಹೇಳಿ ನಾವು ಪ್ರಯತ್ನ ಮಾಡಲಿಕ್ಕೆ ಈ ಕುರಿತು ಹೈಯರ್ ಸೂಪ್ರಿಂಟೆಂಡೆಂಟ್ ಕಾಶಿನಾಥ್ ಅವರನ್ನ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಆಕ್ಚುಯಲ್ ಆಗಿ ಹಗರಣ ಆಗಿದೆಯಾ, ಹಗರಣದಲ್ಲಿ ನಷ್ಟ ಆಗಿದೆ, ಆದ್ರೆ ಎಷ್ಟು ನಷ್ಟ ಆಗಿದೆ, ಒಂದು ವೇಳೆ ನಷ್ಟ ಆಗಿದ್ರೆ ಏನಾದ್ರೂ ಕ್ರಮ ತೆಗೆದುಕೊಳ್ತೀರಾ, ಎಲ್ಲ ನಮಗೆ ಪ್ರಶ್ನೆ ಮಾಡೋದಿತ್ತು. ಆದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಎನಿವೆ, ಮುಂದಿನ ಕ್ರಮ ಹೇಗಿರಲಿದೆ, ಮುಂದೇನು ಆಗುತ್ತೆ ಕಾದು ನೋಡಬೇಕಾಗಿದೆ. ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ನಮಸ್ಕಾರ.